ಈ ಎಲ್ಲ ಧಾತುಗಳನ್ನು ಕೂಡ ಪ್ರಸಂಗಕ್ಕೆ ಹೊಂದಿಕೊಂಡು ಆತ್ಮನೇ ಪದ ಅಥವಾ ಪರಸ್ಮೈ ಪದದಲ್ಲಿ ಬಳಕೆ ಮಾಡೋದ್ರ ಬಗ್ಗೆ ಪ್ರಾಚೀನ ಕಾಲದಲ್ಲಿ ಒಂದು ಮುಕ್ತತೆ ಇತ್ತು. ಮುಂದೆ ಪಾಣಿನಿ ಕಾಲದಲ್ಲಿ ಕೆಲವು ಪರಸ್ಮೈ ಪದ, ಕೆಲವು ಆತ್ಮನೇ ಪದ, ಕೆಲವು ಉಭಯ ಪದಿ ಅಂತ ಒಂದು ನಿಯಮ ರೂಪುಗೊಂಡಿತು ಅನ್ನೋದನ್ನು ನೋಡಿದ್ದೇವೆ. ಹಾಗಾಗಿ ನಾವು ಪ್ರಾಚೀನ ಕಾಲದ ಸಂಸ್ಕೃತವನ್ನೇ ಅವಲಂಬಿಸಿಕೊಂಡು ನಾವು ಪ್ರಯೋಗ ಮಾಡುವ ಎಲ್ಲ ಧಾತುಗಳನ್ನು ಪ್ರಸಂಗಾನುಸಾರವಾಗಿ ಆತ್ಮನೇ ಪದದಲ್ಲಿಯೂ ಪರಸ್ಮೈ ಪದದಲ್ಲಿಯೂ ಪ್ರಯೋಗ ಮಾಡೋಣ. ಪಾಣಿನಿ ನಿಯಮವನ್ನು ನಾವು ಮುರಿದು ಬಿಡಲಿಕ್ಕೆ ಯಾವುದೇ ಸಂಕೋಚ ಮಾಡೋದು ಬೇಡ ಅಂತ ನಾನು ಅನೇಕ ಬಾರಿ ಹೇಳಿದ್ದೆ. ಅಂಥದ್ದೊಂದು ಉದಾಹರಣೆ, ಪ್ರೇತ ಕಾರ್ಯಾನ್ಯುಪಾಸತ, ಪ್ರೇತ ಕಾರ್ಯಗಳನ್ನು ಮಾಡಿರಿ. ಉಪಾಸತು ಉಪಾಸತಾತ್ ಉಪಾಸತಾಂ ಉಪಾಸಂತು, ಉಪಾಸ ಉಪಾಸತಾತ್ ಉಪಾಸತಂ ಉಪಾಸತ. ಹೀಗೆ ಉಪ ಅಂತ ಉಪಸರ್ಗಪೂರ್ವಕ ಆಸ ಉಪವೇಶನ ಧಾತುವು ಸಂಧ್ಯಾಂ ಉಪಾಸ್ತೆ ಅಂತ ಸಾಮಾನ್ಯವಾಗಿ ಆತ್ಮನೇ ಪದದಲ್ಲಿ ಕಂಡು ಬರ್ತದೆ. ಆದರೆ ಇಲ್ಲಿ ಅದನ್ನು ಪರಸ್ಮೈ ಪದದಲ್ಲಿಯೂ ಲೋಟ್ಲಕಾರದಲ್ಲಿ ಪ್ರಯೋಗ ಮಾಡಿದ್ದು ಕಂಡಿದೆ. ಹಾಗೆ ದುಶಿರ್ಪ್ರೇಕ್ಷಣೆ ಧಾತುವನ್ನ ಪಶ್ಯಮಾನಃ ಅಂತ ಹೇಳಿ, ಪಶ್ಯಮಾನಸ್ತದಾತ್ಮಾನಂ ಅಸಮಂ ಮಾತರಿಶ್ವನ ಅಂತ ದುಶಿರ್ಪ್ರೇಕ್ಷಣೆ ಧಾತುವನ್ನ ಆತ್ಮನೇ ಪದದಲ್ಲಿ ಕೂಡ ಪ್ರಯೋಗ ಮಾಡಿದ್ದು, ಶಾನಚ್ ಪ್ರತ್ಯಯದಲ್ಲಿ ಪ್ರಯೋಗ ಮಾಡಿದ್ದು ಕಂಡು ಬರ್ತದೆ. ಹೀಗೆ ಅನೇಕ ದೃಷ್ಟಾಂತಗಳನ್ನು ಅವಲಂಬಿಸಿ ನಾವು ಪ್ರಾಚೀನ ಕಾಲದ ಒಂದು ಮುಕ್ತತೆಯನ್ನ ಮತ್ತೆ ರೂಢಿಗೆ ತರುವುದು ಉಚಿತ ಅಂತ ನನಗೆ ಕಾಣಿಸ್ತು. ಅದನ್ನ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.